ಪ್ರೈಸ್ ಲಾರ್ಡ್. ಈ ದಿನ ದೇವರು ನಮಗಾಗಿ ಕೊಟ್ಟಿರುವಂಥ ಒಬ್ಬ ಸಹಾಯಕನ ಬಗ್ಗೆ ತಿಳ್ಕೊಂಡು ಬರೋಣ. ಇಲ್ಲಿ ಅಂದ್ರೆ ಒಂದು ವಾಕ್ಯ ಓದೋಣ. ಯೋಹನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರೋದಕ್ಕೋಸ್ಕರ ನಾನು ಕೊಡ್ತೀನಿ ಅಂತಂದರೆ, ಬೇರೊಬ್ಬ ಅನ್ನೋ ಪದಕ್ಕೆ ಆ ಒಂದು ಏನು ಗ್ರೀಕ್ ಭಾಷೆಯಲ್ಲಿ ಅಲಾಸ್ ಅಂತೇಳಿ ಕರೀತಾರೆ. ಆ ಅಲಾಸ್ ಅನ್ನೋ ಪದಕ್ಕೆ ಅರ್ಥ ಏನು ಅಂದರೆ ಅನದರ್ ಆಫ್ ದ ಸೇಮ್ ಕೈಂಡ್. ಏನು ಅನದರ್ ಆಫ್ ದ ಸೇಮ್ ಕೈಂಡ್ ಅಂದರೆ ಎಕ್ಸಾಕ್ಟ್ಲಿ ಲೈಕ್ ಜೀಸಸ್. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಹಾಗೆ ಇರುವಂಥ ಬೇರೊಬ್ಬರನ್ನ ನಾನು ಕಳಿಸ್ತೀನಿ, ಅವರು ಸದಾಕಾಲ ನಿನ್ನ ಜೊತೆಯಲ್ಲಿದ್ದು ನಿನಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಆ ಒಂದು ಎಕ್ಸಾಕ್ಟ್ಲಿ ಲೈಕ್ ಜೀಸಸ್ ಅಂದರೆ ನೋಡೋದಕ್ಕೆ ಮಾತ್ರ ಅವ್ರ ಥರ ಅಲ್ಲ, ಏನು ಯೇಸು ಸ್ವಾಮಿ ಮಾಡ್ತಾ ಇದ್ರು ಎಲ್ಲ ಕೆಲಸಗಳನ್ನು ಅವ್ರ ಥರನೇ ಮಾಡ್ತಾರೆ, ಅವ್ರ ಥರನೇ ಕ್ಯಾರೆಕ್ಟರು, ಅವ್ರ ಥರನೇ ಬಿಹೇವಿಯರು, ಅವ್ರ ಥರನೇ ನಡ್ಕೊಳ್ಳೋದು. ಅದೇ ಥರ ಅಂದರೆ ಯೇಸು ಸ್ವಾಮಿ ನೋಡಿದ್ರೆ ಪವಿತ್ರಾತ್ಮ ನೋಡಿದ ಹಾಗೆ, ಪವಿತ್ರಾತ್ಮ ನೋಡಿದ್ರೆ ಯೇಸು ಸ್ವಾಮಿ ನೋಡಿದ ಹಾಗೆ ಅನ್ನೋ ರೀತಿಯಲ್ಲಿ ಎಕ್ಸಾಕ್ಟ್ಲಿ ಲೈಕ್ ಅವ್ರ ಥರನೇ ಇರುವಂಥ ಬೇರೊಬ್ಬನನ್ನು ನಾನು ಕಳಿಸ್ತೀನಿ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಸಹಾಯಕನು ಅಂತೇಳಿ ಒಂದು ಪದ ಇದೆ. ಏನು ಆ ಸಹಾಯಕನು ಅನ್ನೋ ಪದಕ್ಕೆ ಇದು ಗ್ರೀಕ್ ಭಾಷೆಯಲ್ಲಿ ಪ್ಯಾರಾಕ್ಲಿಟಸ್ ಅಂತೇಳಿ ಕರೀತಾರೆ. ಆ ಪ್ಯಾರಾಕ್ಲಿಟಸ್ಗೆ ಅರ್ಥ ಏನು ಅಂತಂದರೆ ಹೆಲ್ಪರ್ ಅಂದರೆ ಸಹಾಯಕನು. ಕೌನ್ಸಿಲರ್ ಅಂತಂದರೆ ಸಲಹೆಗಾರನು. ನಮಗೆ ಎಲ್ಲಿ ಸಲಹೆ ಬೇಕಾಗಿದೆಯಲ್ಲ ಆ ಸಮಯದಲ್ಲಿ ಸಲಹೆಯನ್ನು ನಮಗೆ ಕೊಡೋದಕ್ಕೋಸ್ಕರವಾಗಿ ಆತನನ್ನು ಸಲಹೆಗಾರ. ಕಂಫರ್ಟರ್ ಅಂದರೆ ನಮಗೋಸ್ಕರ ಸಾಂತ್ವನ ಕೊಡುವಂಥ ವ್ಯಕ್ತಿ. ಅಡ್ವೊಕೇಟರ್, ನಮಗೋಸ್ಕರ ವಾದ ಮಾಡಿ ನಮ್ಮ ಕೇಸನ್ನು ಜಯಗೊಳಿಸುವಂಥ ವ್ಯಕ್ತಿ. ಎನ್ಕರೇಜರ್, ನಮಗೆ ಪ್ರೋತ್ಸಾಹ ಕೊಡುವಂಥವ್ರು. ಯಾವಾಗ ನಾವು ಎಷ್ಟೋ ಸತಿ ನಾವು ಬಿದ್ದು ಹೋಗ್ತೀವಲ್ವ, ನಮ್ಮ ಕೈಲಿ ಆಗದೇ ಇಲ್ಲ ಎಷ್ಟೋ ವಿಷಯಗಳನ್ನ ಮಾಡೋದಕ್ಕೆ, ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಯು ಕ್ಯಾನ್ ಡೂ ದಿಸ್. ಅಂದರೆ ಪವಿತ್ರಾತ್ಮ ನಮಗೆ ಯಾವ ರೀತಿ ಎನ್ಕರೇಜ್ ಮಾಡ್ತಾರೆ ಅಂದರೆ, ಯು ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಯು ಅಂತೇಳಿ, ನಿಮ್ಮನ್ನು ಬಲಪಡಿಸೋ ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕಾಗುತ್ತೆ ಅಂತೇಳಿ ಪವಿತ್ರಾತ್ಮ ನಮ್ಗೆ ಏನು ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಅಂದರೆ ಇನ್ನೊಂದು ವರ್ಡ್ ಇದೆ ಏನಂದರೆ ಇಂಟರ್ಸೆಸರ್. ಆತನು ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸ್ಕೊಂಡು ನಮಗೋಸ್ಕರ ಯಾವಾಗೆಲ್ಲ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ವೋ ಆಗ ಪವಿತ್ರಾತ್ಮನು ನಮಗೋಸ್ಕರವೇ ನರಳಾಟದಲ್ಲಿ ಆತನು ಮಾತನಾಡ್ತಾನೆ ಅಂತ ದೇವ್ರ ವಾಕ್ಯ ಇದೆ. ಅಂದರೆ ಆತ ನಮಗೋಸ್ಕರ ಮಧ್ಯಸ್ಥನಾಗಿದ್ದುಕೊಂಡು ಪ್ರಾರ್ಥನೆ ಮಾಡ್ತಾರೆ. ಮತ್ತು ಸ್ಟ್ರೆಂಥನರ್, ಸ್ಟ್ಯಾಂಡ್ ಬೈ ಅಂದರೆ ನಮ್ಮನ್ನು ಬಲಪಡಿಸುವ ಆತನು, ನಮ್ಮ ಪಕ್ಷವಾಗಿ ನಿಂತು ನಮಗೋಸ್ಕರ ಯುದ್ಧ ಮಾಡುವ ಆತನು. ಇದೆಲ್ಲದಕ್ಕೂ ಒಂದು ವರ್ಡ್ ಹೇಳಬೇಕಂದ್ರೆ ಆತನು ನಮ್ಮ ರಕ್ಷಕನು, ಸೇವಿಯರ್. ಹೆಲ್ಪರ್ ಅಂತ ಅಂದರೆ ಆತನು ಬರೀ ಒಂದು ಶಕ್ತಿ ಅಲ್ಲ, ಪವಿತ್ರಾತ್ಮ ಅಂತಂದ್ರೆ ಬರೀ ಒಂದು ಶಕ್ತಿ ಅಲ್ಲ, ಆತನು ಒಬ್ಬ ವ್ಯಕ್ತಿ ಆಗಿದ್ದಾನೆ. ಆ ವ್ಯಕ್ತಿ ನಮ್ಮಲ್ಲಿರೋದು ನಮ್ಗೆ ಎಷ್ಟೋ ಸ್ಟ್ರೆಂತ್. ನಾವು ಈಗೇನು ಮಾಡ್ತೀವಿ ಅಂದರೆ, ನಮ್ಗೇನಾದರೂ ಸಹಾಯ ಬೇಕಂದ್ರೆ ಇವ್ರು ಮಾಡ್ತಾರಾ ಅವ್ರು ಮಾಡ್ತಾರೆ ಅಂತೇಳಿ ನಾವು ವ್ಯಕ್ತಿಗಳನ್ನ ಹುಡುಕಾಡ್ತೀವಿ. ಆದರೆ ಸ್ಟಾಪ್ ಮಾಡಿ, ಅವರೆಲ್ಲರೂ ವ್ಯಕ್ತಿಗಳ ಸಹಾಯ ನಿಮಗೆ ಬೇಕಂದರೆ ನಿಮ್ಮ ಒಳಗಡೆ ಇರುವಂಥ ಸಹಾಯಕನ ಹೆಲ್ಪ್ ಬೇಕು. ಓಕೆ, ಆ ಸಹಾಯಕನ ಹೆಲ್ಪ್ ಕೇಳಿ ಆತನು ನಿಮಗೋಸ್ಕರವಾಗಿ ಇಂಟರ್ಸೀಡ್ ಮಾಡ್ತಾನೆ ಬೇರೆಯವ್ರ ಹತ್ರ. ಓಕೆ, ಆ ಸಹಾಯಕನು ನಿಮ್ಮ ಜೊತೆಯಲ್ಲಿದ್ದಾನೆ. ಆತನನ್ನು ಎನ್ಕ್ವೈರ್ ಮಾಡಿ, ಆತನನ್ನು ತಿಳ್ಕೊಳ್ಳಿ, ಮುಂದುವರಿರಿ. ನಿಮ್ಮ ಲೈಫು ಆಶೀರ್ವಾದವಾಗಿರುತ್ತೆ. ಓಕೆ, ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.